ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೈಸೂರು ಬಜ್ಜಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೈಸೂರು ಬಜ್ಜಿ ಸಾಮಾನ್ಯವಾಗಿ ನಮ್ಮ ಮನೇಲಿ ಹೇಗೆ ಮಾಡ್ತಾಯಿದ್ರು ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮೈಸೂರು ಬಜ್ಜಿ ಇದು ಸಾಮಾನ್ಯವಾಗಿ ಮಂಗಳೂರು ಸೈಡು ತುಂಬಾ ಫೇಮಸ್ ಇರುತ್ತೆ. ಸೊ ಇದನ್ನು ಇವತ್ತು ಹೇಗೆ ಮಾಡೋದಂತ ನೋಡೋಣ. ಪ್ರತಿಯೊಬ್ಬರು ಇದನ್ನು ಮಾಡ್ಬೋದು, ಈಸಿ ಅದ, ತುಂಬ ಬೇಗ ಕೂಡ ಆಗುತ್ತೆ. ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಸಂಜೆ ಸ್ನ್ಯಾಕ್ಸ್ ಮಾಡೋದಾದರೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವ ಹಿಟ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮೊದಲು ಜರಡಿ ಅಂದರೆ ಸಾಣಿಸ್ಕೊಂಡಿದ್ದೀನಿ. ನಂತರ ಅದನ್ನು ಬಳಸ್ಲಿಕ್ಕತ್ತೀನಿ. ನೋಡಿ, ಈ ರೀತಿ ನಾನು ಒಂದು ಸಣ್ಣ ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಮಾಡ್ತಿರೋ ಈ ರೆಸಿಪಿ ನಿಮ್ಮ ಮನೆಯಲ್ಲಿ 3 ರಿಂದ 4 ಜನರಿಗೆ ಇದಾಗುತ್ತೆ. ಸಂಜೆ ಹೊತ್ತು ಚಹಾ ಜೊತೆ ಕೊಡಬೇಕಂತ ಅಂದ್ಕೊಂಡಿದ್ರೆ ಸೊ ಇದು ಸಾಕಾಗುತ್ತೆ 1 ಕಪ್ಪು. ಅದ್ರ ಜೊತೆಗೆ 4 ಟೇಬಲ್ ಸ್ಪೂನ್ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಬಳಸಿಲ್ಲ, ಅದೇನು ಅಗತ್ಯ ಇಲ್ಲ ಅಂತ ನನಗನ್ನಿಸ್ತು. ಆದರೂ ನಿಮಗೂ ಅಕ್ಕಿ ಹಿಟ್ಟು ಬೇಕು ಅಂದರೂ ಕೂಡ ನೀವು ಇಲ್ಲಿ ಬಳಸ್ಬೋದು. ಇದಾದ ನಂತರ 1 ಕಪ್ಪು ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮನೆಯಲ್ಲೇ ಮೊಸರು ರೆಡಿಯಾಗಿರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ರೆಡಿಮೇಡ್ ಮೊಸರು, ಆದರೆ ಜಾಸ್ತಿ ಹುಳಿ ಇರಬಾರ್ದು ಮೊಸರು. ಸೊ ಅದನ್ನು ಸ್ವಲ್ಪ ನೀವು ಲಕ್ಷ್ಯ ಕೊಡಬೇಕು. ಜಾಸ್ತಿ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಬೋಂಡ. ಮೀಡಿಯಮಲ್ಲಿ ಒಂದು ಹುಳಿ ಇರಬೇಕಂದ್ರೆ ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ ಅಂತ ಹೇಳ್ಬೋದು ನಾನು. ನಂತರ ನಾನಿಲ್ಲಿ ಸ್ವಲ್ಪ ಅದ್ರಕ್ ಅಂದರೆ ಇಲ್ಲಿ ಅಲ್ಲನ ಸ್ವಲ್ಪ ನಾನು ಕುಟ್ಟಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನಿಲ್ಲಿ ಸೇರಿಸ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಅದಾದ ನಂತರ 2 ಮೆಣಸಿನ್ಕಾಯನ್ನ ತುಂಬ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಸೊ ಅದನ್ನು ಇದಕ್ಕೆ ಸೇರಿಸ್ಲಿಕ್ಕತ್ತೀನಿ. ಇದ್ರ ಜೊತೆಗೆ ನಾವು ಉಳ್ಳಾಗಡ್ಡಿ ಪಲ್ಯದ ಎಲೆ ಇರ್ತದಲ್ಲ, ಸೊ ಅದನ್ನು ಇದಕ್ಕೆ ಸೇರಿಸ್ಲಿಕ್ಕತ್ತೀನಿ. ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಆಗಲಿ ಅಂತ. ನಿಮ್ಮ ಹತ್ರ ಅಕಸ್ಮಾತ್ ಇಲ್ಲ ಅಂತಂದರೆ ನೀವು ಬೇಕು ಅಂದರೆ ಇದ್ರೊಳಗೆ ನೀವು ಉಳ್ಳಾಗಡ್ಡಿ ಕೂಡ ಸೇರಿಸ್ಬೋದು. ನಾನು ಉಳ್ಳಾಗಡ್ಡಿ ಬದಲು ಇದನ್ನು ಹಾಕೀನಿ. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಕರಿಬೇವು ಯೂಸ್ ಮಾಡಿಲ್ಲ. ನೀವು ಕರಿಬೇವು ಕೂಡ ಯೂಸ್ ಮಾಡ್ಬೋದು. ನಾವಿರೋ ನಾರ್ತ್ ಇಂಡಿಯಾದಲ್ಲಿ ಕರಿಬೇವು ತುಂಬ ರೇರ್ ಸಿಗೋದು. ಸೊ ಹೀಗಾಗಿ ನಾನು ಇಲ್ಲಿ ಕರಿಬೇವು ಯೂಸ್ ಮಾಡಿಲ್ಲ. ಬಟ್ ಆದರೆ ಕರಿಬೇವು ಯೂಸ್ ಮಾಡಿದ್ರಂದರೆ ಇದರ ಟೇಸ್ಟು ಇನ್ನೂ ದುಪ್ಪಟ್ಟಾಕೈತೆ ಅಂತಲೇ ಹೇಳ್ಬೋದು. ಇದಾದ ನಂತರ 1 ಟೇಬಲ್ ಸ್ಪೂನ್ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪಂತೂ ಕೂಡ ಹೇಳ್ಬೋದು. ಸೊ ನೀವು ನೋಡ್ಕೊಂಡು ಹಾಕಿದರೂ ಕೂಡ ಪರವಾಗಿಲ್ಲ. ಇದಾದ ನಂತರ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋದು ಅದು ಮುಖ್ಯ. ಯಾಕಂದರೆ ನಾವು ಭಾಳ ತೆಳ್ಳಗೆ ಕಲಿಸ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿ ಮೈಸೂರು ಬಜ್ಜಿ ಬರೋದಿಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಹೇಗೆ ಕಲಿಸೋದಂತ ತೋರಿಸ್ತಾ ಇದ್ದೀನಿ. ಹಿಟ್ಟಿಗೆ ಒಂದೇ ಸಾರಿ ನೀರನ್ನು ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾವಿಲ್ಲಿ ಮೊಸರನ್ನ ಹಾಕಿದ್ವಿ. ಸೊ ಮೊಸರು ಹಾಕಿರೋದ್ರಿಂದ ಫಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಂಡು ನೋಡಬೇಕು ನಮಗೆ ಎಷ್ಟೆಷ್ಟು ನೀರು ಬೇಕು ಅಷ್ಟೇ ಸ್ವಲ್ಪವಾಗಿ ನೀರನ್ನ ಹಾಕ್ತಾ ಹೋದಾಗ ಒಂದು ಗಟ್ಟಿಯಾಗಿ ಅದು ಬರುತ್ತೆ ಹಿಟ್ಟು. ಏನಂತಂದರೆ ಇದರಲ್ಲಿ ಈ ಹಿಟ್ಟನ್ನು ನಾವು 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಇಡ್ತೀವಿ. ಇದರಲ್ಲಿ ಸ್ವಲ್ಪ ಸೋಡಾ ಕೂಡ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಆ್ಯಂಡ್ ಇದರೊಳಗೆ ನಾವು ಮೊಸರು ಕೂಡ ಹಾಕಿದ್ದೀವಿ. ಸೊ ಇವೆರಡೂ ಹಾಕಿ ನಾವು 5 ರಿಂದ 10 ನಿಮಿಷ ಇಟ್ಟಾಗ ಹಿಟ್ಟು ಸ್ವಲ್ಪ ತೆಳು ಆಗೇ ಬಿಡುತ್ತೆ, ಸ್ವಲ್ಪ ನೀರು ಬಿಡ್ತದೆ ಅದು. ಸೊ ಹೀಗಾಗಿ ನೀವು ಕಲಿಸುವಾಗ ಹಿಟ್ಟು ಭಾಳ ಗಟ್ಟಿ ಇತ್ತಂದರೆ ನಂತರ ಒಂದು 5 ರಿಂದ 10 ನಿಮಿಷ ಇಟ್ಟಾಗ ಅದು ಮ್ಯಾನೇಜ್ ಆಗಿಬಿಡ್ತದೆ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿ ಆಗ್ತದೆ. ಭಾಳ ತಿಳುವಾಗಿ ನೀವು ಹಿಟ್ಟು ಮಾಡ್ಕೊಂಡ್ರಿ ಅಂದರೆ ನಂತರ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಮೈದಾ ಸೇರಿಸ್ತಾ ಹೋಗ್ತೀರಿ, ಮತ್ತೆ ಹಾಗೇನದು ಕ್ವಾಂಟಿಟಿ ಹೆಚ್ಚಾಗುತ್ತೆ ಹೋಗುತ್ತೆ ಹಿಟ್ಟಿಂದು. ಸೊ ಅದಕ್ಕೋಸ್ಕರ ಹಿಟ್ಟನ್ನು ಕಲಿಸುವಾಗಲೇ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟರೆ ಆಯಿತು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಹಾಗೇ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಜಾಸ್ತಿ ತಿಳುವಾಗಿಲ್ಲ, ಜಾಸ್ತಿ ಗಟ್ಟಿ ಕೂಡ ಇಲ್ಲ. ಇದು ಇವಾಗ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಬಂದಿದೆ. ಸೊ ಇದನ್ನು ಎತ್ತಿ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಸ್ಪೂನ್ನಿಂದ ಕೆಳಗಡೆ ಬೀಳಿಸಿದಾಗ ಅದು ತುಂಬ ಗಟ್ಟಿಯಾಗಿಯೇ ಬೀಳ್ತಾ ಇರಬೇಕು. ನೋಡಿರಿ, ಈ ರೀತಿ ಬೀಳಬೇಕು, ಗಟ್ಟಿಯಾಗಿ ಬೀಳಬೇಕಿದು ಹಿಟ್ಟು. ಸೊ ಆವಾಗ ಇದು ಒಂದು 5 ರಿಂದ 10 ನಿಮಿಷ ನೆನೆಯೋಕೆ ಇಟ್ವಿ ಅಂದರೆ ಒಂದು ಮೀಡಿಯಮಲ್ಲಿ ಬರುತ್ತೆ ಹಿಟ್ಟು. ಸೊ ನಂತರ ನಿಮ್ಮದು ಮೈಸೂರು ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನೀವು ಅಡುಗೆ ಸೋಡಾ ಕೂಡ ಬಳಸ್ಬೋದು. ಅಡುಗೆ ಸೋಡಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, 1 ಚಿಟಿಕೆ ಮಾತ್ರ ಹಾಕ್ರಿ ಬೇಕು ಅಂತಂದರೆ. ಅಕಸ್ಮಾತ್ ನೀವು ಜಾಸ್ತಿ ಹಾಕಿದ್ರಂದರೆ ಎಲ್ಲ ಎಣ್ಣೆನೇ ಕುಡಿದ್ಬಿಡ್ತದೆ ಮೈಸೂರು ಬಜ್ಜಿ. ಸೊ ಅದನ್ನು ನೀವು ತಿನ್ನುವಾಗ ಒಂದೇ ತಿಂದರೆ ಸಾಕಪ್ಪ ಅನಿಸುತ್ತೆ. ಸೊ ಹೀಗಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕುವಾಗೂ ಕೂಡ 1 ಚಿಟಿಕೆಗಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೋಡಿ, ಹಿಟ್ಟು ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಬೀಳ್ತಾ ಇದೆ ಅಂತ ಕೂಡ ನೀವು ನೋಡ್ತಾ ಇದ್ರಿ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ನೋಡಿ, ಈ ಹಿಟ್ಟನ್ನು ನಾವು 5 ರಿಂದ 10 ನಿಮಿಷ ಹಾಗೆಯೇ ಈ ರೀತಿ ಮುಚ್ಚಿ ಇಡೋಣ. ಹಿಟ್ಟು ನೆನೆಯೋದ್ರೊಳಗೆ ನಾವಿಲ್ಲಿ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಂಡ್ಬಿಡೋಣ. ಕೊಬ್ಬರಿ ಚಟ್ನಿ ಸಾಮಾನ್ಯವಾಗಿ ಇದ್ರ ಜೊತೆಗೆ ತುಂಬ ರುಚಿಯಾಗಿರ್ತದೆ.
ಇಲ್ಲಿ ನಾನು ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು. ನಂತರ 2 ಪೀಸ್ ಅದ್ರಕ್ ತೊಗೊಂಡಿದ್ದೀನಿ, ಅಂದರೆ ಅಲ್ಲ ತೊಗೊಂಡಿರೋದು. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದ ನಂತರ 3 ರಿಂದ 4 ಹೆಸರು ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಕೊಬ್ಬರಿ ಪೀಸಸ್ಗಳನ್ನ ತೊಗೊಂಡಿದ್ದೀನಿ. ತುಂಬ ಈಸಿ ಅದ, ಏನು ಸ್ಪೆಷಲಾಗಿ ನಾನು ಮಾಡ್ತಾಯಿಲ್ಲ. ರೆಗ್ಯುಲರಾಗಿ ಯಾವ ರೀತಿ ನಾವು ಮನೇಲೇ ಸಂಜೆ ಹೊತ್ತು ಸ್ನ್ಯಾಕ್ಸ್ಗಾಗಿ ಮಾಡ್ತೀವಿ ಅದನ್ನೇ ಇಲ್ಲಿ ತೋರಿಸಿರೋದು ನಾನು. ಈ ಚಟ್ನಿಗೆ ನೀವು ಬೇಕು ಅಂತಂದರೆ ಹುರಿದಂತಹ ಜೀರಿಗೆ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಹಸಿ ಜೀರಿಗೆ ಹಾಕಕ್ಕೆ ಹೋಗಬೇಡಿ. ಹಸಿ ಜೀರಿಗೆ ಹಾಕಿದರೆ ಸ್ವಲ್ಪ ಸ್ಮೆಲ್ ಬೇರೆಯೇ ಬರುತ್ತೆ ಇದು ಚಟ್ನಿದು. ಸೊ ಅದಕ್ಕೋಸ್ಕರ ಹುರಿದು ಕುಟ್ಟಿಟ್ಟುಕೊಂಡಂತಹ ಜೀರಿಗೆ ಪೌಡ್ರ್ ಹಾಕಿದರೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಇದಾದ ನಂತರ ರುಚಿ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ ರೀತಿ ನೋಡಿ ನೀವು ಉಪ್ಪನ್ನು ಹಾಕಿ, ಯಾಕಂದರೆ ಇಲ್ಲಿ ನಾವು ಮೆಜರ್ಮೆಂಟ್ ಉಪ್ಪಿನ ಬಗ್ಗೆ ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನಾನಿಲ್ಲಿ ರುಚಿ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಅಲ್ಲಿ ನೋಡಿಕೊಂಡು ಹಾಕಿದರೆ ಆಯಿತು. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ನಮ್ಮ ಈ ಒಂದು ಕೊಬ್ಬರಿ ಚಟ್ನಿ ಇವತ್ತು ತಯಾರಾಗಿದೆ. ನೀವು ನೋಡ್ಬೋದು, ಇದು ಫಸ್ಟ್ ಕ್ಲಾಸಾಗಿರುತ್ತೆ, ತುಂಬ ಸಿಂಪಲ್ಲಾಗಿಯೂ ಇರುತ್ತೆ. ಸೊ ಇದನ್ನು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನೋಡಿರಿ. ಇವಾಗ ನಮ್ಮ ಹಿಟ್ಟು ಚೆನ್ನಾಗಿ ನೆಂದಿದೆಯಾ ನೋಡೋಣ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ನಾವು ಇವಾಗ ಮೈಸೂರು ಬಜ್ಜಿನ ಮಾಡೋಣ. ಮತ್ತೊಂದು, ಈ ಹಿಟ್ಟಿಗೆ ನೀವು ಬೇಕು ಅಂತಂದರೆ ಹಸಿ ಕೊಬ್ಬರಿ ಪೀಸಸ್ಗಳನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇಟ್ಕೊಂಡ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಈ ಮೈಸೂರು ಬಜ್ಜಿನ ಕರಿಯುವಾಗ ಅಥವಾ ಬೇರೆ ಯಾವುದೇ ರೀತಿ ಬಜ್ಜಿ ಕರಿಯುವಾಗೂ ಕೂಡ ಸ್ವಲ್ಪ ಇದನ್ನೊಂದು ನೆನಪಿಟ್ಕೊಳ್ಳಿ. ನೀವು ಕಡಾಯಿಯಲ್ಲಿ ತುಂಬ ಜಾಸ್ತಿ ಆಯಿಲ್ ಹಾಕಬೇಕು. ಅಂದರೆ ತುಂಬ ಕಡಿಮೆ ಆಯಿಲ್ ಹಾಕಿದ್ರಿ ಅಂತಂದರೆ ಗೋಲಾಗಿ ಬಜ್ಜಿ ಬರೋದಿಲ್ಲ, ಅವು ಸ್ವಲ್ಪ ಚಪ್ಪಟೆಯಾಗಿ ಬರುತ್ತೆ. ಸೊ ಸೈಜ್ ನಿಮಗೆ ಗೋಲಾಗಿ ಉಬ್ಬಿದ ಥರ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು. ನಂತರ ಅದು ಚೆನ್ನಾಗಿ ಕಾದಿದೆಯಾ ಅಂತ ಚೆಕ್ ಮಾಡಿ ಆದಮೇಲೆ ನೀವು ಈ ರೀತಿ ಮೈಸೂರು ಬಜ್ಜಿನ ಬಿಡಬೇಕು. ಸೊ ಆವಾಗಲೇ ಅದೇನಾಗುತ್ತೆ ಅಂದರೆ ಸ್ವಲ್ಪ ಫ್ಲಫಿಯಾಗಿ ತುಂಬ ಸ್ಮೂತಾಗಿ ಸ್ಪಾಂಜಿಯಾಗಿ ಗೋಲಾಗಿ ಕೂಡ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಯಾವಾಗ ನಾವು ಈ ರೀತಿ ಹಿಟ್ಟನ್ನು ಹಾಕಿದ ತಕ್ಷಣ ಅದು ಉಬ್ಬಿ ಮೇಲೆ ಬರಬೇಕು. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಒಂದು ಹಾಕಿ ನೋಡಿ, ಚೆಕ್ ಮಾಡಿ. ಸಪೋಸ್ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ವೆಯ್ಟ್ ಮಾಡಿ. ಅಕಸ್ಮಾತ್ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತಂದರೆ ನಂತರ ನೀವು ಮೈಸೂರು ಬಜ್ಜಿನ ಈ ರೀತಿ ನಿಧಾನವಾಗಿ ಹಾಕಿದರೆ ಆಯಿತು. ಇಲ್ಲಿ ಏನಾಗಿದೆ ಅಂತಂದರೆ ನಾನು ಇಡೋ ಹಿಟ್ಟು ಸ್ವಲ್ಪ 10 ನಿಮಿಷ ಅಲ್ಲ 15 ನಿಮಿಷ ಆಗಿದೆ. ಒಂದು ಸ್ವಲ್ಪ ಲೇಟ್ ಆಯಿತು ನಾನು ಮಾಡೋದು. ಸೊ ಹೀಗಾಗಿ ಅದು ಸ್ವಲ್ಪ ತೆಳುವಾಗಿದೆ. ನಾನು ಮೊದಲೇ ಹೇಳಿದ್ನಲ್ವ, ಹಿಟ್ಟು ತೆಳುವಾಗುತ್ತೆ ಜಾಸ್ತಿ ಹೊತ್ತಿಟ್ರಿ ಅಂತ ಹೇಳಿ. ಸೊ ಆ ರೀತಿಯಾಗಿದೆ, ಪರವಾಗಿಲ್ಲ. ಆದರೂ ಕೂಡ ತುಂಬ ಚೆನ್ನಾಗಿ ಮೈಸೂರು ಬಜ್ಜಿ ಬಂದಿದೆ. ಟೇಸ್ಟಲ್ಲಿ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ತುಂಬಾ ಸೂಪರಾಗಿರುತ್ತೆ ಟೇಸ್ಟು. ಡೆಫಿನೆಟ್ಲಿ ಮನೇಲಿ ನೀವು ಟ್ರೈ ಮಾಡ್ಬೋದು. ನೀವು ಮತ್ತೊಂದು ಇಲ್ಲಿ ಗಮನಿಸ್ಬೋದು, ನಾನು ಎಣ್ಣೆ ಜಾಸ್ತಿ ಹಾಕಿದ್ದೀನಿ, ಹೀಗಾಗಿ ಅದು ಉಬ್ಬಿ ಮೇಲೆ ಬರ್ತಾ ಇದೆ, ಸ್ಪಾಂಜಿ ಕೂಡ ಕಾಣಿಸ್ತಾ ಇದೆ. ಇವಾಗ ನಾವು ಮೈಸೂರು ಬಜ್ಜಿನ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರೋವರೆಗೂ ಸ್ವಲ್ಪ ಹಾಗೇ ಇದನ್ನು ಫ್ರೈ ಮಾಡಿದರೆ ಆಯಿತು. ಸೊ ಇವಾಗ ನಮ್ಮ ರುಚಿಯಾದ ಮೈಸೂರು ಬಜ್ಜಿ ರೆಡಿಯಾಗಿದೆ. ನೋಡಿದ್ರಲ್ವಾ, ತುಂಬ ಸಿಂಪಲ್ಲಾಗಿದೆ, ತುಂಬ ಬೇಗ ಕೂಡ ಆಗುತ್ತೆ. ಆ್ಯಂಡ್ ಇದನ್ನು 10 ರಿಂದ 15 ನಿಮಿಷದ ಒಳಗಡೆ ನೀವು ತಯಾರು ಮಾಡಿಬಿಡ್ಬೋದು ಸಂಜೆ ಹೊತ್ತಿಗೆ. ಇದನ್ನು ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.